ತಾಯಿ ಮತ್ತು ಮಕ್ಕಳು. ಗ್ರಾಮದ ಅಂಚಿನ ಸಣ್ಣ ಮನೆಯಲ್ಲಿ ರತ್ನಮ್ಮ ತನ್ನ 2 ಮಕ್ಕಳೊಂದಿಗೆ ವಾಸಿಸುತ್ತಿದ್ದಳು. ಗಂಡನ ಅಗಲಿಕೆಯ ನಂತರ ಬದುಕು ತುಂಬಾ ಕಠಿಣವಾಗಿತ್ತು. ಆದರೂ ಅವಳ ಮುಖದಲ್ಲಿ ಯಾವತ್ತೂ ನಗು ಕಾಣುತ್ತಿತ್ತು. ಮಕ್ಕಳಿಗೆ ದುಃಖ ತೋರಿಸಬಾರದೆಂದು ತನ್ನ ನೋವನ್ನು ಹೃದಯದಲ್ಲೇ ಮರೆಮಾಚಿಕೊಂಡಳು. ಬೆಳಿಗ್ಗೆ ಬೇಗ ಎದ್ದು ಮನೆಕೆಲಸ ಮುಗಿಸಿ ಹೊಲಕ್ಕೆ ಕೆಲಸಕ್ಕೆ ಹೋಗಿ ಸಂಜೆ ಮಕ್ಕಳಿಗೆ ಪಾಠ ಕಲಿಸುತ್ತಿದ್ದಳು. ಮಕ್ಕಳು ತಾಯಿಯ ಕಷ್ಟವನ್ನು ನೋಡುತ್ತಾ ಬೆಳೆದವರು. ಶಾಲೆಯಿಂದ ಬಂದ ಮೇಲೆ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು. ಅಮ್ಮ, ನಾವು ದೊಡ್ಡವರಾದ ಮೇಲೆ ನಿನಗೆ ಯಾವತ್ತೂ ಕೆಲಸ ಮಾಡಿಸೋದಿಲ್ಲ ಎಂದು ಮಗ ಹೇಳುತ್ತಿದ್ದರೆ ಮಗಳು ತಾಯಿಯ ಮಡಿಲಲ್ಲಿ ತಲೆಯಿಟ್ಟು ಮೌನವಾಗಿ ನಗುತ್ತಿದ್ದಳು. ಆ ಮಾತುಗಳು ರತ್ನಮ್ಮನಿಗೆ ಜೀವನದ ದೊಡ್ಡ ಶಕ್ತಿ ನೀಡುತ್ತಿತ್ತು. ಒಮ್ಮೆ ಮಗು ಕಾಯಿಲೆಗೆ ತುತ್ತಾಯಿತು. ಹಣದ ಕೊರತೆ ಇದ್ದರೂ ತಾಯಿ ಯಾರ ಬಳಿಯೂ ಕೈಚಾಚಲಿಲ್ಲ. ತನ್ನ ತಾಳ್ಮೆ ಮತ್ತು ಧೈರ್ಯದಿಂದ ಕೆಲಸ ಮಾಡಿ ಹಣ ಸೇರಿಸಿ ಮಗುವಿಗೆ ಚಿಕಿತ್ಸೆ ಕೊಡಿಸಿದಳು. ಆ ದಿನ ಮಕ್ಕಳಿಗೆ ತಾಯಿಯ ಪ್ರೀತಿಯ ಅರ್ಥ ಇನ್ನಷ್ಟು ಗಾಢವಾಯಿತು. ವರ್ಷಗಳು ಕಳೆದು ಮಕ್ಕಳು ಓದಿ ಉತ್ತಮ ಸ್ಥಾನ ಪಡೆದರು. ತಾಯಿಯ ಕಣ್ಣುಗಳಲ್ಲಿ ಸಂತೋಷದ ನೀರು ಹರಿಯಿತು. ಅವಳ ತ್ಯಾಗ, ಪ್ರೀತಿ ಮತ್ತು ಸಹನೆಯ ಫಲವಾಗಿ ಕುಟುಂಬವು ಮತ್ತೆ ಸಂತೋಷದಿಂದ ಬದುಕಲು ಆರಂಭಿಸಿತು. ತಾಯಿಯ ಪ್ರೀತಿ ಎಂದಿಗೂ ಮರೆಯಲಾಗದ ಆಶೀರ್ವಾದವೆಂದು ಮಕ್ಕಳು ಅರಿತುಕೊಂಡರು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.